ತಾಳ್ತಾಳೆ. ಅಲ್ಲ ನಮ್ಮ ಒಬ್ಬ ಜೊತೆ ಮೈ ಮೇಲೆ ದೇವ್ರು ಬಂದಿರೋದು ನಿಜವೇ. ಹ್ಞೂ, ಇಲ್ಲ ಅಂತಂದ್ರೆ ಅಲ್ಲಿ ಕಾಸುಗಳಿರೋದು ಆಯಮ್ಮನ್ಗೆ ಹೆಂಗೆ ಗೊತ್ತು? ನೋಡ್ದ ಕಾಸುಗಳು ಬಂದ್ವಿ ನನಗೆ ಎಷ್ಟೊಂದು ಕಾಸುಗಳು. ಓ, ಇನ್ನ ಕೊಡ್ತಾ ಇರ್ತಾಳೆ ನಮ್ಮ ಒಬ್ಬ ಜೊತೆ. ಹ್ಞೂ, ಆ ಮಹಾತಾಯಿ ನಮ್ಮ ಅಮ್ಮನ ಚೌಡೇಶ್ವರಮ್ಮ ನಂಗೆ ದಿನಾ ಕಾಸುಗಳು ಕೊಡ್ತಾ ಇಲ್ಲಮ್ಮ. ಹ್ಞೂ, ಎಲ್ಲ ಕುಡಿಕೊಂಬಿಟ್ಟು ಬಡ್ಡಿಗೆ ಬಿಟ್ಬಿಡ್ತೀನಿ. ನಿಂತಿದ್ರು ಬಡ್ಡಿ ತಗೊಂತಾ ಇರ್ತೀನಿ, ಗಂಟು ಅವ್ರ ಕಡೆನೇ ಇರ್ಲಿ. ಏರ್ತಾ ಇರ್ತದೆ. ಸರಿ, ನಮ್ಮ ಒಬ್ಬ ಜೊತೆ ಕೂಗೋಣ, ಇನ್ನೂ ಎಲ್ಲ ಕಾಸುಗಳನ್ನ ಕೇಳೋಣ. ಹೇಳ್ತಾಳೆ ನಮ್ಮ ಮಾವನ ಎಲ್ಲೆಲ್ಲಿ ಇಕ್ಕೋನ ಅದೆಲ್ಲ ತಿಳಿತದೆ ದೇವ್ರಕ. ಅಂಬು ಜೊತೆ ಹೇಳು ಬಾಲಕಿ. ದೇವ್ರಿನ ಮೈ ಮೇಲಿಂದ ಹೋಗಿಲ್ಲೇನು? ಹೋಗಲ್ಲ, ನಾನು ನಿಮ್ಮ ಅತ್ತೆ ಮೈ ಮೇಲೆ ಇರ್ತೀನಿ. ವಾ, ಹೌದೇನು? ಬಾಬಾ ಇಲ್ಲಿ ಕೂತ್ಕೊ, ಬೆಂಚ್ ಮೇಗ ಇರು. ಕುಂಕುಮನ ಹೂನಾರ ಎಲ್ಲ ಎತ್ಕೊಂಬರ್ತೀನಿ ಇರು. ನಮ್ಮ ಯಜಮಾನ ರಾತ್ರಿಯಿಂದ ಕೈ ಸಿಗ್ದಿರ ಓಡಿರ್ತಾವನಲ್ಲ. ಹೆಂಗನ ಮಾಡಿ ಇಟ್ಕೊಬೇಕು. ನಮ್ಮಮ್ಮ ಚೌಡೇಶ್ವರಮ್ಮ ತಪ್ಪಾಗಿದ್ರೆ ಕ್ಷಮಿಸ್ಬಿಡಮ್ಮ. ಈ ಸದ್ಯಕ್ಕೆ ನಮ್ಮ ಮನೆಗೆ ಯಾವ ಹೋಗ್ಲಿಲ್ಲ. ಇದು ಒಂದೇ ಬಾಗಿಲು ಹಾಕಿದ್ದ. ಅದನ್ನ ರಾತ್ರಿನ ತೊಳೆದಿಕ್ಕಿದ್ನಿ, ಒಣಗದೆ. ಈ ಸದ್ಯಕ್ಕೆ ಇದನ್ನೇ ಅಕ್ಕ. ಆಮೇಲೆ ಹೂನಾರ ತರಿಸ್ತೀನಿ. ನೀನು ಜಾಸ್ತಿ ಕಾಸುಗಳು ಕೊಟ್ರೆ ಹೂನಾರಗಳೇನು ದಂಡಿಗೆ ತರಿಸ್ತೀನಿ. ನಿನ್ನೆ ಕೊಟ್ಟನಲ್ಲ ಬಾಲಕಿ ನಿನಗೆ ದುಡ್ಡು. ಅಯ್ಯೋ, ಅದಿಷ್ಟೇ. ಸಾಲಲ್ಲ ಅದು. ನಿಮ್ಮ ಮಾವನವ್ರನ್ನ ಕರಿ ಬಾಲಕಿ. ಬಡಮ್ಮ ನೋಡಿ ನಮ್ಮ ಲಮ್ಮನ. ನಾನು ಹೇಳಿಲ್ಲ ನಮ್ಮ ಲಮ್ಮಂತ ಮೈ ಮೇಲೆ ದೇವ್ರು ಬರ್ತದೆ ಅಂತ. ಬಡಿ ಇದೆಲ್ಲ ಇವನ್ನೆಲ್ಲ ಯಾಕೆ ಕರ್ಕೊಂಡ್ಬಂದಿರೋದು? ಅಯ್ಯೋ, ಇದೇ ಬಾಗಿಲು ಹಾಕಿರುತ್ತಾನೆ ಆತಿದ್ಯಾ ತಡದಿ ಹತ್ತಿದೆ. ಅಯ್ಯ, ಬೇಡ ಚಿತ್ತಿಲ್ಲ. ಅಯ್ಯೋ, ಕೊಡ್ಲಿ ತಕ. ನಮ್ಮಮ್ಮನ ತಾಯಿ ಕೊಡ್ಲಿ. ದೊಡ್ಡ ಹೂನಾರ್ಗಳೇ ತಂದಾಕನ ಒಂದು ದೇವಸ್ಥಾನನೇ ಕಟ್ಸ್ಬಿಡಣ. ಅದೆಲ್ಲ ಇರ್ಲಿ, ಇವನ್ನೆಲ್ಲ ಯಾಕೆ ಹಿಂದಕ್ಕೆ ಬಂದಿರೋದ? ಪಾಪ ಅವತ್ತು ಏನು ತತ್ತಾದಂತೆ ದೇವ್ರತ್ತ ಕೇಳಕ್ಕೆ ಬಂದೋಡು. ಈ ಕಲ್ಲಿಡಿಡು ನೀನು ತೆಳೆ ಅಂತ ಎತ್ತಿತ್ತಾಡ ತೇಬ. ನಮ್ಮ ಲಮ್ಮನ ಏನೋ ತತ್ತ ಅಂದಲ್ಲ, ತೇಬ. ತುಬ್ಬಕ್ಕ ನೀನು ತೇಳ ನಮ್ಮ ಲಮ್ಮನ. ಬಡಮ್ಮ ನೀನು ತೇಳ. ಕೇಳ್ತೀನಮ್ಮ. ಅವ್ರನ್ನೆಲ್ಲ ಏನಕ್ಕೆ ಕರ್ಕೊಂಬರಕ್ ಹೋಗಿದ್ವು? ಇವತ್ತು ಹೇಳಪ್ಪ, ಏನ್ ಕೆಲ್ಸ ಕೊಡ್ತಾಳೆ? ಅಯ್ಯೋ ಪಾಪ, ಅವಳಿಗೂ ತತ್ತ ಆದಂತೇಳಮ್ಮ. ಅದಕ್ಕೆ ಬಂದವಳೆ. ಹೇಳು ಪಾಪ, ದೇವ್ರು ಬಂದದಲ್ಲ ನಿಮ್ಮ ಮೇಲೆ. ದೇವ್ರಿಗೆ ತಿಳಿದಿದ್ದು ಏನಾಯ್ತಲ್ಲಮ್ಮ? ಹೇಳು. ನಾನು ಕೇಳ್ತೀನಿ ಬಾರ ಸರಸ್ವತಿ. ಕೇಳಮ್ಮ, ತಡೆ ಅಂತ ತಿತ್ತಾಳೆ ತೇಳು. ನಮ್ಮಮ್ಮ ತಾಯಿ ಕಾಪಾಡಮ್ಮ. ನಮ್ಗೇನಮ್ಮ ಹುಡ್ದಾಗಿಂದ ಬರೀ ಇದೇ ಆಗೋಯ್ತು ಕಷ್ಟಗಳು. ನಂಗೆ ಬುದ್ಧಿ ಬಂದ ಕಾಲದಾಗಿಂದ ಕಷ್ಟಗಳಾಗಿ ಹೇಗಿ ಸುಸ್ತಾಗ್ಬಿಟ್ಟದೆ. ಎಲ್ಲಾನ ಒಂದತ್ರ ನಿಧಿ ಇದ್ರೆ ಹೇಳಮ್ಮ. ಹೋಗ ತೆತ್ಕೊಂಬಂದ್ಬಿಡ್ತೀನಿ. ಒಂದೇ ಕಿತ್ತಕೊಂಡು ಸಾವುಕಾರ ಆಗೋಗ್ಬಿಡೋಣಂತ. ಏನು ದುಡಿತಾ ಇದ್ರು ಅದೇನೋ ಸಂಪಾದನೆ ಮಾಡಿದ್ದೆಲ್ಲ ಹಿಂದಕ್ಕೆ ಓದ್ತಾದೆ. ಅದಕ್ಕೆ ಒಂದೇ ಸತಿ ಸಾವುಕಾರ ಆಗ್ಬಿಡೋಣ ಅಂತ. ಎಲ್ಲ ನಿಧಿ ಇದ್ರೆ ಹೇಳಮ್ಮ. ಕಾಸು ಬಿದ್ದು ಸಂಪಾದನೆ ಮಾಡೋದು ಕೇಳಿದ್ದೀನಿ. ಇದೇನಮ್ಮ ಸಡನ್ ಆಗಿ ನಿಧಿ ಬೇಕು ಅಂತ ಕೇಳ್ತಾ ಇದೆಯಾ? ಸೈಲೆನ್ಸ್ ಸಿಸ್ಟರು. ಅಯ್ಯೋ ಸರೋಜ, ಎಲ್ಲ ತಿಳಿದಿದ್ದ ಕಲ್ದಿರಿರು. ದೇವ್ರಕ ಎಲ್ಲಿರ್ತದೆ ಏನ್ ಕತೆ ನಿಧಿ ಅಂತ ಹೇಳಮ್ಮ. ತಾಯಿ ನಮ್ಮಮ್ಮ ಮಹಾತಾಯಿ ಹೇಳಮ್ಮ. ನಾನು ಒಬ್ಬಳೆ ತಿನ್ನಲ್ಲಮ್ಮ, ಎಲ್ಲಾರ್ಗೂ ಒಂದಷ್ಟು ದಾನ ಮಾಡ್ತೀನಿ. ದಾನ ಮಾಡಿಬಿಟ್ಟೆ ತಿಂತೀನಿ ನಾನು. ಅದೇ ನಂಗೂ ಹಂಗೆ ಹೇಳ್ಬಿಡು. ಎಲ್ಲ ನಿಧಿ ಅದೇನೋ ಹೇಳ್ಬಿಡು ನಂಗೂ. ಇದಾದ ಹೊಸ ನಾಟಕ. ಇಲ್ಲಿ ನೋಡೋಣ. ಇದೇ ನಮ್ಮ ಬುಜೆ ಹಿಂಗ್ ಕುಳಿಸ್ಬಿಟ್ಟವ್ರು ನಿನ್ನ. ಅಯ್ಯೋ ಮಾವ, ಚೌಡೇಶ್ವರಮ್ಮನು ಮೈ ಮೇಲೆ ಬಂದವಳೆ. ದೇವ್ರ ಮೈ ಮೇಲೆ ಬಂದದ್ ನಮ್ಮ ಅಂಬು ಜೊತೆಕ. ದೇವ್ರು ಮೈ ಮೇಲೆ ಬಂದತೆ. ಬರ್ಲಿ ದೇವ್ರನ್ನೇ ಕಣ್ಣಾಗಿ ನೋಡಿದ್ರೆ ಸತ್ತೋದಾರಂತೆ. ಇನ್ನು ದೇವ್ರು ಮೈ ಮೇಲೆ ಬಂದ್ರೆ ಮನುಷ್ಯನ್ ಬಾಳ್ತಾನ ಭಗವಂತ ನಮ್ಮಪ್ಪ. ಬರ್ಲಿ, ದೇವ್ರು ಒಳ್ಳೇದು ಮಾಡಲಿ. ಯಾರಕ್ಕೆ ಏನೇನು ವರ ಬೇಕೋ ಎಲ್ಲ ಕೇಳಿಸ್ಕೊಳ್ರಿ ಅಂಬುಜಿ ಹತ್ರ. ಕೇಳಕ್ ಮುಂಚೆ ಬೇವಿನ ಸೊಪ್ಪಾಗ 10 ಏಟು ಹೊಡೆದ್ಬಿಟ್ಟು ಆಮೇಲೆ ಕೇಳ್ರಿ. ನೀವು ಕೇಳಿದಕ್ಕಿನ್ನ 10 ಪಟ್ಟು ವರ ಸಿಗ್ತದೆ ನಿಮ್ಗೆ. ಬೇವಿನ ಸೊಪ್ಪು ಒಂದು ಎತ್ಕೊಂಡ್ರ, ಇಲ್ಲ ಬೇವಿನ ಸೊಪ್ಪು ಇಲ್ಲೇ ಇಟ್ಕೊಳ್ರಿ. ಇಲ್ಲ ಹುಂಚು ಬರ್ಲಾದ್ರೂ ಸರಿ, ಇಲ್ಲ ಬೇವಿನ ಸೊಪ್ಪು ಆದ್ರೂ ಸರಿ. ವರ ಕೇಳೋರು 10 ಏಟು ಹೊಡೆದು ಆಮೇಲೆ ವರ ಕೇಳ್ರಿ. ಒಳ್ಳೇದಾಗ್ತದ ನಿಮ್ಗೆ. ಅಯ್ಯೋ ಮಾವ, ನೀನ್ ಹೇಳ್ತಾ ಇರೋದು ನಿಜವೇನಾ? 10 ಏಟು ಹೊಡೆದ್ರೆ ಇನ್ನೂ ಜಾಸ್ತಿ ವರ ಸಿಗ್ತದಾ? ಹೂನಮ್ಮ, ದೇವ್ರು ಅನ್ಕೊಂಡ್ರಿ ಏನ್ ಅನ್ಕೊಂಡಿದ್ಯಾ? ಅದು ಹೆಂಗ್ಸ್ರ ಮೇಲೆ ಮೈ ಮೇಲೆ ಬಂದದೆ ಅಂತಂದ್ರೆ ಬೇವಿನ ಸೊಪ್ಪು ಏಟು ಬೀಳೇಬೇಕು. 10 ಏಟು ಹೊಡೆದ್ಬಿಟ್ಟು ಆಮೇಲೆ ಒಬ್ಬೊಬ್ಬರು ಏನೇನು ಬೇಕೋ ಅದೆಲ್ಲ ಕೇಳ್ಕೊಳ್ರಿ, ಸರಿನಾ? ನಮ್ಮ ಅಂಬುಜಿ ಮೈ ಮೇಲೆ ದೇವ್ರು ಬಂದದಂದ್ರೆ ನಂಗೆ ಖುಷಿನೇ ಅಲ್ಲ. ಊಟ ಗೀಟ ತಿನ್ನಲ್ಲಮ್ಮ ದೇವ್ರು. ಹಂಗೆಲ್ಲ ಕೊಟ್ಬಿಟ್ಟಿರಿ. ಊಟ ತಿಂದು ಆಮೇಲೆ ಪ್ರಾಣ ಹೋಗ್ಬಿಡ್ತದೆ ಅಷ್ಟೇ. ಬೆಳಗ್ಗೆ 1 ಲೋಟ ಗಂಜಿ, ಸಾಯಂಕಾಲ 1 ಲೋಟ ಗಂಜಿ, ಅದು ರಾಗಿ ಅಂಬ್ಲಿ ಕೊಡಬೇಕು. ಕೊಟ್ಟು ಚೆನ್ನಾಗಿ ನೋಡ್ಕೊಳ್ರಮ್ಮ ನಿಮ್ಮ ದೇವ್ರನ್ನ. ನಿಮ್ಗೆ ಏನು ವರ ಕೇಳಿದ್ರೆ ಅದೆಲ್ಲ ಕೊಡ್ತಾಳೆ ನಮ್ಮ ಅಂಬುಜಿ. ಬೇವಿನ ಸೊಪ್ಪೆ ಇಲ್ಲಣ್ಣ? ಯಾವ ಮರಲಿಕ್ಕೆ ಬರಾನೇನಮ್ಮ? ಹೋಗಮ್ಮ, ಅಲ್ಲೆಲ್ಲ ಒಂದಷ್ಟು ಕಿತ್ಕೊಂಬ. ಹೋಗಮ್ಮ, ಇವಾಗ ಓದ್ತಾ ಇದ್ದೀನಿ. ಕಿತ್ಕೊಂಬ ರಾಮಿಗ್ಲಿ ಕಿತ್ಕೊಂಬ. ಅಂಬುಜಿ ಹೋಗ್ಲಿ ಬಿಡು. ಇಷ್ಟು ವರ್ಷಕ್ಕನ ಒಳ್ಳೆ ಬುದ್ಧಿ ಬಂತಲ್ಲ. ಕೊಡು ಎಲ್ಲಾರ್ಕು ವರ ಕೊಡು. ದೇವ್ರು ಮೈ ಮೇಲೆ ಬಂದವನೇ, ವರ ಕೊಡು ಎಲ್ಲಾರ್ಕು. ನಿಂಗೆ ಏನು ವರ ಬೇಡ ಅಂಬುಜಿ. ಪಾಪ ಇವರೆಲ್ಲ ಬಂದವ್ರು, ಅವ್ರ ಕಷ್ಟಕ್ಕಾಗು. ನಂಗೆ ಏನು ಬೇಡ. ಅದೆಲ್ಲ ಸರಿ. ಬೇವಿನ ಸೊಪ್ಪಾಗ ಒಯ್ಯೋದಕ್ಕ? ಬೇವಿನ ಸೊಪ್ಪಾಗ 10 ಏಟು ಒಯ್ದ್ರೆ ನಾನೇನು ಬಾಳ್ತೀನ? ದೇವ್ರು ನಿನ್ನ ಮೈ ಮೇಲೆ ಬಂದವನೇ, ನಿನ್ಗೆ ಎಷ್ಟು ಶಕ್ತಿ ಇರ್ತದೆ? ಎಷ್ಟು ಶಕ್ತಿ ಇರ್ತದೆ ನಿಂಗೆ? 100 ಏಟು ಹಾಕಿದ್ರು ನಿಂಗೇನು ತಗ್ಲಲ್ಲ. ಹೆಂಗಮ್ಮ ಸರೋಜಮ್ಮ? ಹೂನ್ ಮವ ಅತ್ತೇನು 15 ಏಟು ಹಾಕ್ತೀನಿ ಬಿಡ್ಮವ. ಹಾಕ್ಬಿಟ್ಟು ಎಲ್ಲಾನು ಹೊರ ಕೇಳ್ರಮ್ಮ. ಅದೇನೇನು ಕೇಳ್ತಿರೋ ಕೇಳ್ಕೊಡ್ರಿ. ಸುಬ್ಬಮ್ಮ,
ಅಯ್ಯೋ ಹಿಂಗೆ ಶಾನ್ ಬಗ್ರೆ ಬಾದಿಗಳು ಅದಕ್ಕೆ ಕೇಳಕ್ ಬನ್ನಿ. ಕೇಳಮ್ಮ, ಕೇಳು ಕೇಳು. ಕೇಳೋಕೆ ಮುಂಚೆ ಒಂದು 10 ತೇಟ್ ಹಾಕ್ಬಿಟ್ಟು ಆಮೇಲೆ ಕೇಳು. ಹ್ಞೂ ಸರಿ ಶಾನ್ ಬಗ್ರೆ. ಅಂಬುಜೆ ಬರೋಣ. ಭಗವಂತ ನೀನು ಚೆನ್ನಾಗಿ ಇಕ್ಕಿರ್ಲಮ್ಮ. ಅಂಬುಜಮ್ಮ ಇದೊಂದು ಬಾಯ್ ತಕೊಂಡೆ ಇದ್ದದೆ ಇಲ್ಲ ಬಾರ್ಲೆ ಐತದೆ. ಇರೋ ಬೇವಿನ ಸೊಪ್ಪು ತರಲಿ ಅಮ್ಮನ ಸೈಲೆನ್ಸ್ ಇಷ್ಟರು. ಬೇವಿನ ಸೊಪ್ಪ ಒಂದು 10 ತೇಟ್ ತೀಡ್ಬಿಟ್ಟು ಆಮೇಲೆ ಕೇಳೋದು. ಮತ್ತು ಸುಬ್ಲಕ್ಷ್ಮಮ್ಮ ಇದು. ಅಯ್ಯೋ ಮರ್ತಾ ಹೋಗ್ತೀನಿ ನೋಡು. ಅದ್ಯಾಕೆ ಅಂಬುಜತ್ತೆ ಅದಕ್ಕೆ ಏನಾಯ್ತು? ಏನಾಗಿಲ್ಲ. ಇರಿರು ಬೇವಿನ ಸೊಪ್ಪು ತತ್ತಾಳೆ. ಬೇವಿನ ಸೊಪ್ಪಕ್ಕೆ ತೀಡಿದ್ರೆ ಸರೋತದೆ. ಬೇವಿನ ಸೊಪ್ಪ ತೀಡೋದು ಅದೆಲ್ಲ ಬೇಡ, ಅದೆಲ್ಲ ಮಾಡ್ಕೊಡ್ದು ತಪ್ಪು. ಏನ್ ಮಾವನ್ಕಿನ ನಿಂಕ ಬಲ್ ತಿಳ್ಬಿಟ್ಟಿತ್ತದ. ಮಾವನ್ ಎಷ್ಟು ಅನುಭವಿಸ್ನು. ಮಾವ ಹೇಳೋದ್ರಾಗೆ ಏನ್ ಸುಳ್ಳಿಲ್ಲ. ತೀಡಿದ್ರೆ ಒಳ್ಳೇದಾಗ್ತದೆ. ಕಲ್ದಿರಿರೋ ಎಲ್ಲೋಕ್ಕಂತ ತಡಿ, ಇವೆಲ್ಲ ತೆಗಿ. ಅಷ್ಟು ಊಟ ತಿನ್ಬಿಟ್ಟು ಬರ್ತೀನಿ. ಇಲ್ಲೇ ಕುತ್ಕ ರಾಗದಂಚಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಕುತ್ಕ. ನಂತ ಒಳ ಕೊಡೆ. ನಿಂಗೇನು ಹೊರ ಕೊಡ್ಬೇಕೆ? ನಾನು ನಿಮ್ಮ ಅಮ್ಮನೆಲ್ಲ ಚೌಡೇಶ್ವರಮ್ನ ತೊಡೆ ತುಡಮ್ಮ ತಾಯೇ. ನಮ್ಮಮ್ಮ ನಮ್ಮ ಲಮ್ಮನ್ಕ ಒಳ್ಳೆ ಬುದ್ಧಿ ತೋರಮ್ಮ. ಯಾರ ಮೇಲೆ ತದಲ್ ತೋತಿದ್ದಂಗೆ ಒತ್ತ ತಿತ್ತು ಪಡ್ತಿದ್ದಂಗೆ ಒಳ್ಳೆ ಬುದ್ಧಿ ತೋರ ನಮ್ಮ ಲಮ್ಮನ್ಕ. ಅಷ್ಟೇ ನಾನು ಚೇತನದು, ಇನ್ನೇನು ಚೇತನಲ್ಲ. ಅಮ್ಮ ತಾಯೇ ನಮ್ಮಮ್ಮ ನನ್ನ ಮಗಳು ಹೋಗಿ ಸುಮಾರು ಇನ್ನೇನು 2-3 ವರ್ಷ ಆಯ್ತು. ಅದು ಎತ್ತೋಗ್ಬಿಟ್ಲು. ಅದೇನು ಕತೆನೋ, ಅದು ಎಲ್ಲವಳೋ ಏನು ಮಾಡ್ತಾವಳೋ ಹಂಗೆ ಹೇಳಮ್ಮ. ನನ್ನ ಮಗಳು ಎತ್ತೋದ್ಲು ಅಂತ ನಾನ್ಕು ಹುಡುಕಿ ಸಾಕೋಗೋಯ್ತು. ಹೋಗು ಬರೇ ಇಲ್ಲ ನನ್ನ ಮಗಳು. ಅದೆಲ್ಲವಳೋ ಯಾವ ಮೂಲೆಗಳು ಅಂತ ಹೇಳಮ್ಮ. ತುಬ್ಬಕ್ಕ ಮನೆ ಹೇಳ್ದಲ್ಲ ಮ್ಯಾಗಿ ಜಾತಕ ಕೊಡ್ತೀನಿ ಅಂತ, ಇವಾಗ ಮಗಳಿಲ್ಲ ಅಂತ ಹೇಳ್ತಾ ಇದ್ಯಾ? ಇಬ್ರು ಮಕ್ಕಳು. ಒಬ್ಬಳನ್ನ ಮ್ಯಾಗಿ ದೇಶಕ್ಕೆ ಕೊಟ್ಟಿದ್ದೀನಿ, ಇನ್ನೊಬ್ಳ ಹತ್ರ ಹೊರಟ್ಬಿಟ್ಟವಳೆ. ಅದಕ್ಕೆ ನಿಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ. ಇಲ್ಲ ಇಬ್ರು. ನೀನು ನೋಡಿದ್ದೀನ? ನೀನು ಕಲ್ದಿರಿರೆ ನೋಡಮ್ಮ. ಚೌಡೇಶ್ವರಮ್ಮ ತಾಯಿ ನನ್ನ ಮಗಳು ಅದು ಎತ್ತೋದ್ಲಂಗೆ ನೋಡಿ ಹೇಳಮ್ಮ. ಎಲ್ಲವಳೋ ಏನು ಕತೆನೋ, ಸತ್ತವಳೋ ಬದುಕವಳೋ ಹೇಳೋರೇ ಇಲ್ಲ. ಅದು ಎಲ್ಲವಳೋ ಹೇಳಿದ್ರೆ ಹೋಗಂಗೆ ಕರ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಬಾಯ್ ಬಿಡಮ್ಮ. ಅದೇನು ಬಾಯ್ ಬಿಡ್ತೀರಾ? ಹಂಗೆ ಕೂತ್ಕೊಂಬಿಟ್ಟಿದ್ಯಾ? ಏನು ಬಾಯ್ ಬಿಡೋದು? ನಾನು ಬಾಯ್ ಮುನ್ನಕ ಏನು ಬೇವಿನ ಸೊಪ್ಪ ಒಬ್ಬೊಬ್ಬಳ ಹತ್ತು ತೇಟ್ ಹಾಕಿದ್ರೆ ನಾನು ಬಾಳ್ತೀನ? ಸತ್ತ ಹೋಗ್ತೀನಿ ಅಷ್ಟೇ. ಅಯ್ಯೋ ನೀನು ಪಾಸ್ಕುಲ ಹೇಳು. ಅಯ್ಯೋ ಹೇಳಮ್ಮ. ನನ್ನ ಮಗಳು ಎತ್ತೋದ್ಲು ಅಂತ. ಆಗಾಗ ನಿನ್ನ ಮಗಳು ಆ ಹುಂಚುಮರ ಬುಡ್ದಾಗ ಕುತ್ಕೊಂಬಿಟ್ಟವಳೋಗು. ಆಗ ಆ ಮೂಲೆಗೆ ಅದ್ಮೇಲೆ ಹುಂಚುಮರ, ಆ ಹುಂಚುಮರ ಬುಡ್ದಾಗ ಇಲ್ಲ ತುದ್ಯಾಗ ಕುತ್ಕೊಂಡಿರ್ತಾಳೆ. ಹೋಗು ಹುಂಚುಮರ ಬುಡಾಗೋ ತುದ್ಯಾಗೋ ಅವಳು ಅಂತಂದ್ರೆ ಎಲ್ಲೋ ಕರೆಕ್ಟಾಗಿ ಹೇಳ್ಬೇಕು ತಾನೆ. ಲೇ ನೀನು ಹುಂಚುಮರ ಹತ್ರಕ್ಕೆ ಹೋಗಿ ಬುಡ್ದಾಗಿತ್ತಾಳೋ ತುದ್ಯಾಗಿತ್ತಾಳೋ ತಿಳಿತದೆ. ಹಂಗಂತೀಯಾ? ಹಾಗಾದ್ರೆ ಓದ್ತೀನಿ ತಡೆ ಹುಂಚುಮರ ಹತ್ರಕ್ಕ. ಹೋಗಿ ನೋಡೋಗು. ಅಮ್ಮ ತಾಯಿಯ ಚೌಡೇಶ್ವರಮ್ಮ ನನ್ನ ಮಗಳಿಗೂ ಮದುವೆ ಆಗಿಲ್ಲ, ನನ್ನ ಮಗನಿಗೂ ಮದುವೆ ಆಗಿಲ್ಲ. ಅದೇನ ಪೂಜೆಗಳೇನ ಮಾಡಬೇಕು ಅಥವಾ ಏನೇನ ದೋಷ ಅದ ಈ ಬಾಯ್ ಬಿಟ್ಟನ ಹಂಗೆ ಹೇಳಮ್ಮ. ಯಾವುದೋ ಒಂದು ದಾರಿ ಆಗ್ಲ ಅವ್ರಕ. ನಿನ್ನ ಮಗಳಿಗೂ ಮದುವೆ ಆಗಿಲ್ಲ, ನಿನ್ನ ಮಗನಿಗೂ ಮದುವೆ ಆಗಿಲ್ಲ. ಹೂನಮ್ಮ. ಅವ್ರಿಬ್ರಿಗೂ ಮದುವೆ ಆಗಿಲ್ಲ ಅಂದ್ರೆ ನೀನೇ ಒಂದು ಮದುವೆ ಮಾಡ್ಕೊಂಡು ಹೋಗು. ಅಯ್ಯೋ ಈ ವಯಸ್ಸಿನಾಗ ನಾನು ಮದುವೆ ಆದ್ರೆ ಯಾರನ್ನ ಬೈಕಣಲ್ಲ. ಅವ್ರಿಬ್ರಿಗೂ ಮದುವೆ ಆಗಿಲ್ಲ ಅಂದ್ರೆ ನೀನೇ ಮದುವೆ ಮಾಡ್ಕೊ. ಆಮೇಲೆ ನಮ್ಮ ಮದುವೆ ಆಗ್ತದೆ ನೋಡೋಣ. ಅಯ್ಯೋ ಈ ವಯಸ್ಸಿನಾಗ ನನ್ನ ಯಾರು ಮದುವೆ ಮಾಡ್ಕೊಂತಾರಮ್ಮ? ಅಪ್ಪ ಇಲ್ವಾನ್ ಪಾಪಣ್ಣವನಲ್ಲ, ಅವನ್ನೇ ಮದುವೆ ಮಾಡ್ಕೊಂಬಿಡೋಗು. ಇದೆಂತ ಮಾತಾಡ್ತಾ ಇದ್ದಮ್ಮ? ಅಲ್ಲ ನನ್ನ ಮಕ್ಳಕ ಮದುವೆ ಮಾಡು ಅಂತ ನಾನು ಕೇಳಕ್ ಬಂದ್ರೆ ನನ್ನ ಮದುವೆ ಆಗು ಅಂತ ಹೇಳ್ತಿಯಲ್ಲ. ಬರಾದ ನೋಡ್ಕ ನೀನು. ನಮ್ಮೂರವ್ರು ಅಚ್ಚುಕಟ್ಟೈತಲ್ಲ, ಅಲ್ಲೇ 9 ದಿವಸ ಪೂಜೆ ಮಾಡ್ಸಮ್ಮ. ಈ ತಿಂಗಳೊಳಗಡೆನೆ ಇಬ್ಬರಿಗೂ ಮದುವೆ ಸೆಟ್ ಆಗ್ತದೆ. ಹೌದೇ? ಮಾಡಿಸ್ತೀನಮ್ಮ, ಮಾಡಿಸ್ತೀನಿ. ಅಯ್ಯೋ ಅವರಿಬ್ಬರಿಗೂ ಮದುವೆ ಆಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಯಾರು ನೋಡ್ಕೊಡ್ದು ಅವ್ರು ಪೂಜೆ ಮಾಡೋದನ್ನ, ಅವ್ರು ಮಾತಾಡ್ಕೊಡ್ದು ಆಯ್ತಾ? ಯಾರು ಹೇಳ್ದಿದ್ದಕ್ಕೆ ಮುಂಚೆನೆ ಬೆಳಗಿನ ಜಾವ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಬೇಕು. ಆಯ್ತಮ್ಮ, ಆಯ್ತಾಯ್ತು. ಅವ್ರಿಬ್ಬರಿಗೂ ಮದುವೆ ಆಗ್ತದೆ ಅಂತಂದ್ರೆ ಮಾಡಿಸ್ತೀನಮ್ಮ. ನಾಳೆಯಿಂದನೇ ಶುರು ಮಾಡಿಸ್ತೀನಿ. 9 ದಿವಸನೂ ಅವ್ರು ತಟ್ಟೆ ಊಟ ತಿನ್ಕೊಂಡು ನೆಲದಾಗ ಊಟ ತಿನ್ಬೇಕು. ನೆಲನ ನೀಟಾಗಿ ತೊಳೆದ್ಬಿಟ್ಟು ನೆಲದ ಮೇಲೆ ಊಟ ಮಾಡಿಸು ನೋಡೋಣ. ಇದ್ರಾಗೂ ಆಗಿಲ್ಲ ಅಂತಂದ್ರೆ ಬೇರೆ ಪೂಜೆ ಮಾಡಿಯಾ? ಆಯ್ತಮ್ಮ, ಆಯ್ತಮ್ಮ, ಹಾಗೆ ಮಾಡಿಸ್ತೀನಿ. 9 ದಿವಸ ತಾನೇ ಪೂಜೆ ಮಾಡಿಸ್ತೀನಿ. ಹೋಗಿ ಇಲ್ಲಿಂದ. ಹೇಳಮ್ಮ. ಅದೇ ಅವಳಿಗೆಲ್ಲ ಅಂದೇ ಬಿಟ್ಟೆ. ನೀನು ಹೋಗ. ಏನಕ್ಕೆ ಅವ್ರನ್ನೆಲ್ಲ ಹಿಂದಕ್ಕೆ ಬಂದಿರೋದು ನೀನು? ಅಯ್ಯೋ ನಿನ್ನಿಂದ ನಾವು ತಟ್ಟತ್ತಿದ್ದೇನೋ ಅಂತ ಕಕ್ಕಮನೆಯಲ್ಲಮ್ಮ. ತುಬ್ಬಿ ಕೇಳಿದ್ದು ಬದ್ರಾಮನ್ ಕೇಳಿದ್ದು ಅದೆಲ್ಲ ತಡತ್ತೇನೆ. ಯಾರು ಕೇಳೋದು? ಹೋಗಲೇ ಹೋಗೆ. ಈ ಊರ ಕಿತ್ತಕ್ಕೆ ಆಯ್ತಾ? ಅಯ್ಯೋ ಅಮ್ಮ ಇದೆ ಯಾರು ಕೇಳೋದು ಅಂತ ಹೇಳಿಯಾ? ಅಯ್ಯೋ ಅದಾಗಿಲ್ಲ ಅಂದ್ರೆ ಅವಳು ನಮ್ಮನ್ನ ಬೇಕಲ್ಲೇ. ಸರಸ್ವತಿ ಇತ್ತು ಬಾರೆ, ಬೇವಿನ ಸೊಪ್ಪಾಗ ಒಂದು ತೇಟ್ ಹಾಕ್ತೀನಿ. ಆತಾದು. ನಮ್ಮಮ್ಮ ತಾಯೇ ಎಲ್ಲ ನನಗೆ ನಿಧಿ ಸಿಕ್ಲಮ್ಮ. ಹಂಗೆ ಮಾಡಮ್ಮ. 10 ತೇಟೇನು 20 ತೇಟೆ ಹಾಕ್ಬಿಡ್ತೀನಿ. ನನಗೆ ನಿಧಿ ಸಿಕ್ಬೇಕಮ್ಮ. ಈ ಬರ್ತಂದಾಗ ಹೇಗಿ ನಂಗೆ ಸಾಕಾಗ್ಬಿಟ್ಟದೆ. ಮುಂದುವರಿಯೋದು.